ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕುಮಾರ್ಸ್ ಕಿಚನ್. ಇವತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ. ದಿಢೀರಾಗಿ ಕ್ಯಾರೆಟ್ ಒಂದಿದ್ರೆ ಆರಾಮಾಗಿ ಒಂದು ಕ್ಯಾರೆಟ್ ರೈಸ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಸಾಮಾನು ಬಂದು ಒಂದು ಅರ್ಧ ಕಪ್ ಆಗಷ್ಟು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗಷ್ಟು ನಮಗೆ ಕಾಯಿ ತುರಿ ಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲ ಒಂದು 1/4 ಟೀ ಸ್ಪೂನು ಮತ್ತು ಮೀಡಿಯಮ್ ಸೈಜಲ್ಲಿ ಅರ್ಧ ಆಗಷ್ಟು ನಾನು ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಮತ್ತು 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ ಮತ್ತು 1 ಕಪ್ ಆಗಷ್ಟು ನಾನು ರೈಸ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾವು ಒಂದು 2 ರಿಂದ 3 ಸ್ಪೂನ್ ಆಗಷ್ಟು ನಾವು ಆಯಿಲ್ ಸೇರಿಸಿ, ನಾನು ಗ್ರೌಂಡ್ ನಟ್ ಆಯಿಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆನೂ ತುಂಬ ಏನು ಜಾಸ್ತಿ ಹೇಳಿಲ್ಲ, ಒಂದು 2 ಸ್ಪೂನ್ ಆದರೆ ಸಾಕಾಗುತ್ತೆ ನಮಗೆ. ಕಾದಿದೆ. ಇವಾಗ ನಾವು ಮೊದಲಿಗೆ ಗೋಡಂಬಿನ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಗೋಡಂಬಿ ಫ್ರೈ ಆಗಿದೆ. ಇವಾಗ ಇದನ್ನು ನಾವು ಒಂದು ಬೌಲ್ಗೆ ಅಥವಾ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡ್ಬಿಡೋಣ ನಾವು. ಇವಾಗ ಇದಕ್ಕೆ ನಾನು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಎತ್ತಿಟ್ಕೊಂಡ್ಮೇಲೆ ಹಸಿಮೆಣಸಿನ್ಕಾಯಿ 2 ಮತ್ತು ಒಣಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಸ್ವಲ್ಪ ನಮಗೆ ಕರಿಬೇವು ಬೇಕಾಗುತ್ತೆ. ಸ್ವಲ್ಪ ಅದು ಫ್ರೈ ಆದ ತಕ್ಷಣ ಈರುಳ್ಳಿ ಸೇರಿಸ್ಕೊಂಬಿಡೋಣ. ಸ್ವಲ್ಪ ಕ್ವಾಂಟಿಟಿಗೆ ಮಾಡೋದ್ರಿಂದ ನಾನು ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಅರ್ಧ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ಒಂಚೂರು ಉಪ್ಪು, ಯಾಕಂದರೆ ರೈಸ್ಗೂ ನಾವು ಉಪ್ಪು ಹಾಕಿ ರೈಸ್ ಬಾಯ್ಲ್ ಮಾಡಿರೋದ್ರಿಂದ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ನಾವು ಅರಿಶಿನ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕು. ತಿರೀರಾಗಿ ಮಾಡ್ಕೊಬೋದು. ಮಕ್ಳಿಗೆ ಬೆಳಗ್ಗೆ ಲೇಟಾಗಿ ಇದ್ದಾಗ, ಮಕ್ಳಿಗೆ ಲಂಚ್ ಬಾಕ್ಸ್ ಕಟ್ಟಬೇಕು ಅಂದಾಗ ನಾವು ಆರಾಮಾಗಿ ಈ ಥರ ಈ ಮೆಥಡಲ್ಲಿ ಒಂದ್ಸರಿ ನೀವು ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಸ್ವಲ್ಪ ಈರುಳ್ಳಿ ಎಲ್ಲ ಬಾಯ್ಲ್ ಆಗಿದೆ. ಇಷ್ಟ ಆದರೆ ನಮಗೆ ಸಾಕು. ಇವಾಗ ನಾವು ತುರಿದಿರೋ ಕ್ಯಾರೆಟು ಸೇರಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ನಾವು ಫ್ರೈ ಮಾಡಿಕೊಂಡು ಕ್ಯಾರೆಟ್ನ ಸ್ವಲ್ಪ ಈ ಕ್ಯಾರೆಟು ಸ್ವಲ್ಪ ಸಾಫ್ಟ್ ಆಗಬೇಕಾಗುತ್ತೆ. ಉಪ್ಪು ಇವಾಗ ನಾನು ಒಂದು 1/4 ಟೀ ಸ್ಪೂನ್ ಆಗಷ್ಟು ಸೇರಿಸ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ನೀರು ಒಂದು ಸ್ವಲ್ಪ ಚಿಮುಕ್ಸ್ಕೊಬೇಕಾಗುತ್ತೆ. ಸುಮ್ಮನೆ ಕೈಯಲ್ಲಿ ನಾವು ಕ್ಯಾರೆಟು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ನಾನು ನೀರನ್ನ ಸ್ವಲ್ಪ ಚಿಮುಕ್ಸ್ಕೊತೀನಿ. ಒನ್ ಟೈಮ್ ಕ್ಯಾರೆಟು ಸ್ವಲ್ಪ ಬಲ್ತಿರುತ್ತೆ, ಎಳೆದಾದರೆ ಓಕೆ. ಈ ಥರ ನೀರು ಚಿಮುಕ್ಸ್ಬಿಟ್ರೆ ನಮಗೆ ಬೇಗ ಕ್ಯಾರೆಟ್ ಬೇಯುತ್ತೆ. ತಟ್ಟೆ ಮುಚ್ಕೊಳ್ಳೋಣ. ಈಗ ಫ್ರೆಂಡ್ಸ್ ಆಗಿದೆ. ಒಂದು 2 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ನೋಡಿ, ಈ ಥರ ಕ್ಯಾರೆಟ್ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ. ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾವು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ರೈಸ್ 1 ಕಪ್ ಆಗಷ್ಟು ರೈಸ್ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ರೈಸು ಸ್ವಲ್ಪ ಉದುರಾಗಿರಲಿ. ರೈಸು ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ನಾನು ಕ್ಯಾರೆಟ್ಗೆ ಹಾಕಿದ್ದೀನಿ ಮತ್ತು ರೈಸ್ಗೂ ಹಾಕಿರೋದ್ರಿಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಗಂಟಿಲ್ದಿರ. ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರೈಸ್ ಹಾಕಿ ನೋಡಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಕಾಯಿ ತುರಿ ಮತ್ತು ಕೊತ್ತಂಬರಿ, ಗೋಡಂಬಿನ ಸೇರಿಸ್ಕೊಬೇಕಾಗುತ್ತೆ ನೋಡಿ. ಗೋಡಂಬಿ ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕಾಯಿ ತುರಿ ಒಂದು 2 ಸ್ಪೂನ್ ಆಗಷ್ಟಿದೆ. ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್, ಈಸಿಯಾಗಿ ಟೇಸ್ಟಿಯಾದ ಒಂದು ಕ್ಯಾರೆಟ್ ರೈಸು ರೆಡಿ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಬೇಕು ಅಂತಂದರೆ ಗೋಡಂಬಿ ಅದೊಂದು ರಿಪ್ಲೇಸ್ಮೆಂಟ್ ಆಗಿ ಶೇಂಗಾ ಅಥವಾ ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ನೀವು ಸೇರಿಸ್ಕೊಬೋದು. ಅದು ತುಂಬ ಚೆನ್ನಾಗಿರುತ್ತೆ. ರೆಡಿಯಾಗಿದೆ ಕ್ಯಾರೆಟ್ ರೈಸು. ಥ್ಯಾಂಕ್ ಯು.